ಇಡೀ ಚಿತ್ರಕ್ಕೆ ಮಾರ್ಗದರ್ಶನ ಕೊಡೋದು ನಿರ್ದೇಶಕರು. ಅಲ್ಲ ಸರ್, ಕಾಲಭೈರವನಾಗಿ ಕೇಡಿಗೆ ನಾ ಹೇಳಿದ್ರು ಸರ್, ಕೇಡಿ ಪಾತ್ರಕ್ಕೆ ಮಾರ್ಗದರ್ಶಕನಾಗಿ ಕಾಲಭೈರವ ಬರ್ತಾರ, ಜೊತೆಗೆ ಪಾತ್ರದ ದಿಕ್ಕೇನಾದ್ರೂ ಬದಲಾಗುತ್ತಾ? ಅದೇ ಉತ್ತರ ಕೊಡಕ್ಕೆ ಬಿಡ್ತಾ ಇಲ್ದ ನೀವು. ನಿಮ್ ಪ್ರಶ್ನೆ ನನಗೆ 5 ನಿಮಿಷದಿಂದ ಅರ್ಥ ಆಯ್ತು. ಚಿತ್ರಕ್ಕೆ ಮಾರ್ಗದರ್ಶನ ನಿರ್ದೇಶಕರು ಏನ್ ಹೇಳ್ತಾರೋ ಅದನ್ನ ಮಾಡ್ಕೊಳ್ಬೇಕು. ಕಥೆ ಬರ್ದವ್ರು ಅವರು, ತೋಡಿಸ್ಬೇಕಾದ್ರೆ ಅವರು. ನಾವು ಈ ಬುಟ್ಟಿ ಒಳಗಡೆ ಇರುವಂತಹ ಹೂವುಗಳು ಇರ್ತಾವೆ ಗೊತ್ತಾ, ಪ್ರತಿ ಕಲಾವಿದರು, ತಂತ್ರಜ್ಞರು, ಬೇರೆ ಎಲ್ಲರೂ ನಾವು ಬುಟ್ಟಿ ಒಳಗಿರುವಂಥ ಚಿಕ್ಕ ಚಿಕ್ಕ ಹೂವು ಅಂದರೆ ಅದನ್ನ ಪೋಣಿಸಿ ಹಾರ ಮಾಡೋರೆ ನಿರ್ದೇಶಕರು. ಅದು ದೇವ್ರ ಕುತ್ತಿಗೆಗೆ ಹಾಕ್ತಾರೋ, ಸನ್ಮಾನ ಮಾಡಕ್ಕೆ ಹಾಕ್ತಾರೋ, ದಟ್ಸ್ ನಾಟ್ ದ ಪಾಯಿಂಟ್. ಹಿ ಇಸ್ ದ ಪರ್ಸನ್ ಹೂ ಇಸ್ ಅವರ್ ಮಾರ್ಗದರ್ಶಕ. ಓಕೆ, ಸೊ ಅವ್ರು ಏನು ಹೇಳಿದಾರೋ ಅದನ್ನು ನಾವು ಮಾಡಿದ್ದೀವಿ. ಪೋಣಿಸಿ ಕಥೆಯಾಗಿ ನಿಮ್ಮ ಮುಂದೆ ಹೇಳೋದು ಅವ್ರ ಜವಾಬ್ದಾರಿ. ದಟ್ಸ್ ಆಲ್. ಆ್ಯಂಡ್ ಮಾಡಿರೋ 3 ದಿನಕ್ಕೆ ಎಷ್ಟು ಪ್ರಶ್ನೆ ಕೇಳಿ ನಾನು ಅವ್ರಿಗೆ. ಆಮೇಲೆ ಯಾವತ್ತ ನಾವು ಇವಾಗ ಡಾರ್ಲಿಂಗ್ ಅಂತ ಅವಾಗ ತಿರ್ಗ್ಬಿಟ್ಟತ್ತ ಅವರೇ ಕೇಳಲ್ಲ, ನೀವೇನು ಡಾರ್ಲಿಂಗ್ ಸುಮ್ಮನೆ ಬಂದು ಹೋಗಿ ಏನ್ಬಿಟ್ರೆ. ಇವಾಗ ಗೌರವದಿಂದ ಮಾತಾಡ್ತಾ ಇದ್ದಾರೆ, ಕರೆದ್ರು, ಥ್ಯಾಂಕ್ಸ್, ಬಂದರು, ನೆಕ್ಸ್ಟು ಭಾಳ ಗುರು, ಎಷ್ಟು ಕೇಳ್ತಾರೆ ಅವ್ರು ಕರೆದಿರೋ 3 ದಿನಕ್ಕೆ. ಚೆನ್ನಾಗಿದೆ ನಾವು, ರೈಟ್? ಐ ಡೋಂಟ್ ನೋ ಮಚ್. ಕತೆ ಅವ್ರಿಗೆ ಗೊತ್ತು, ನನಗೆ ಈ 3 ದಿನ ಏನು ನಡೀತು ಅಷ್ಟೇ ಗೊತ್ತಲ್ಲ, ಬೇರೆ ಏನು ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ ಮಚ್. ಸಿ, ದಟ್ಸ್ ನಾಟ್ ಇವನ್ ಮೈ ಕನ್ಸರ್ನ್. ದೇ ವಾಂಟೆಡ್ ಮೀ, ಐ ಆಮ್ ದೇರ್. ಕರೆಕ್ಟ್. ಹಾಂ, ಅಡುಗೆಗಾಗಲಿ ಊಟಕ್ಕೆ ಕರೆದಾಗ ಊಟ ಮಾಡಬೇಕು, ಪ್ರೀತಿಯಿಂದ ಬಡಿಸಿರೋದನ್ನ ತೊಗೊಂಡೋಗಿ ಏನೇನು ಹಾಕಿದ್ರಿ, ಯಾರ್ಯಾರು ಅಡುಗೆ ಮಾಡಿದ್ರಿ, ಎಷ್ಟು ಹಾಕಿದ್ರಿ, ಮೆಣಸಿನ್ಕಾಯಿ ಹಾಕ್ತಾರೆ ನಮ್ಗೆ ಯಾಕೆ ಹೇಳಿ, ಅದವ್ರ ಜವಾಬ್ದಾರಿ. ಅವ್ರು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಆ್ಯಂಡ್ ಇವರೆಲ್ಲರೂ ಅಂಥ ಹೆಸರುಗಳು ಚಿತ್ರರಂಗದ್ದು. ಇವರೆಲ್ಲ ಸೇರಿದ್ಮೇಲೆ ಒಂದು ಒಳ್ಳೆ ಜವಾಬ್ದಾರಿಯಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿರ್ತಾರೆ. ಅದಕ್ಕೆ ಖುಷಿಯಾಗಿ ಪ್ರೀತಿಯಿಂದ ಹೋಗ್ಬಿಟ್ಟು ಬರೋಣ ಅಲ್ವಾ. ನೀವು ಪ್ರಶ್ನೆ ಕೇಳ್ತಿರೋ ಉತ್ತರನೇ ಕೇಳಿಸ್ಕೊಳ್ಳಲ್ಲ, ಇವ್ರು ಡಿಸ್ಟರ್ಬ್ ಮಾಡ್ತಾರೆ. ಇವ್ರು ಇದಾರಲ್ಲ, ಆಮೇಲೆ ಮಾತಾಡ್ತೀನಿ ಹೇಳಿ. ಸರ್ ಕೇಳ್ಬೋದು ಸರ್? ನಾನು ಕೇಳ್ತಾ ಇದ್ದೀನಿ. ಇದಕ್ಕೆ ಸ್ಟಾರ್ ವಾರ್ ಅಂತ ಎಷ್ಟು ಶಾರದನ ಅಂತೇಳಿ. ಅಂದ್ರೆ 3 ದಿವಸ ಆದ್ರು, ಬಟ್ ಇದನ್ನು 3 days for cake. I cannot hear her properly. Once there's a lot of muffled voices, please. Can you give her a proper mic? ಪಾಯಿಂಟ್ ಹಂಗಲ್ಲ ಸರ್. ಯಾವ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿವಿ ಅಂತ ಜನಕ್ಕೆ ಗೊತ್ತಾಗಬೇಕಲ್ವಾ. ಅವ್ರ ವಾಯ್ಸೇ ಬಂದಿಲ್ಲ, ಮತ್ತೆ ಬೇರೆ ಪ್ರಶ್ನೆಗೆ ಉತ್ತರ ಹಾಕೊಂಡ್ಬಿಟ್ರೆ ನೀವು 3 ದಿವಸ ಮಾಡಿದ್ರೆ ಅವರು 103 ದಿವಸ ಶೂಟಿಂಗ್ ಮಾಡಿದ್ರು. 3 ದಿವಸ ಆದರೂ ಈ ಅಂಡರ್ವರ್ಲ್ಡ್ ಬ್ಯಾಕ್ ಡ್ರಾಪ್ ಅಲ್ಲಿ, ಫ್ರೇಮ್ ವಿಷನ್ ಅಲ್ಲಿ, ಯು ಆರ್ ದ ಬಿಗ್ಗೆಸ್ಟ್ ಗ್ಯಾಂಗ್ಸ್ಟರ್ ಇನ್ ಕೇಡಿ ಅಂತ ಹೇಳ್ಬೋದಾ? ನನಗೆ ಗೊತ್ತಿಲ್ಲ, ಅವ್ರು ಹೇಳ್ಬೇಕು. ನಾನು ಹೇಳಿದ್ನ, ನನಗೇನು ಗೊತ್ತಿಲ್ಲ. ಕಾಲಭೈರವ ಇಸ್ ಅ ಪ್ರೊಟೆಕ್ಟರ್ ಅಂಡ್ ಅ ಡಿಸ್ಟ್ರಾಯರ್. ಸೊ ಆಮೇಲೆ ಇನ್ನೊಂದು, ಲೈಕ್, ಐ ಜಸ್ಟ್ ವಾಂಟ್ ಟು ನೋ ವೆದರ್ ಯು ಆರ್ ದ ಗ್ಯಾಂಗ್ಸ್ಟರ್ ಇನ್ ದಿಸ್ ಸಿನಿಮಾ. ಐ ಆಮ್ ಟೆಲಿಂಗ್ ಯು ವೆರಿ ಆನೆಸ್ಟ್. ಇಟ್ಸ್ ಅ ವೆರಿ ಆನೆಸ್ಟ್ ಆನ್ಸರ್. ಪ್ರೇಮ್ ಕರೆದಿದ್ದಾರೆ, ನಾನು ಜಾಸ್ತಿ ಪ್ರಶ್ನೆ ಮಾಡಕ್ಕೆ ಹೋಗಲಿಲ್ಲ. ಏನು ಪಾತ್ರ, ಇದು. ಸೊ ನನಗೆ ಇಂಟ್ರೆಸ್ಟೆಡ್ ಈ 3 days ಏನಿದೆ ವಿತ್ ಕ್ಲಾರಿಟಿ. ಶಾರ್ಟ್ಸ್ ಏನು, ಕಾಸ್ಟ್ಯೂಮ್ ಏನು, ಲುಕ್ ಏನು, ಹೀರೋ ಇದರಲ್ಲಿ ನಾವು ಅವ್ರು ಇರೋದ್ರಿಂದ ಏನಾಗುತ್ತೆ. ನನ್ನ ಪ್ರೈಮ್ ಕನ್ಸರ್ನ್ ಏನಿರುತ್ತೆ, ನಾವು ಏನೇ ಸಿನಿಮಾದಲ್ಲಿ ಕ್ಯಾಮಿಯೋ ಮಾಡೋಕ್ಕೆ ಹೋದ್ರು ಐ ಬಿಲೀವ್ ನನ್ನ ಪಾತ್ರ ಆ ಚಿತ್ರದ ನಾಯಕ ನಟನ ಪಾತ್ರನ ಡಿಸ್ಟರ್ಬ್ ಮಾಡಬಾರ್ದು. ನಾನು ಲಾಸ್ಟಲ್ಲಿ ಬಂದುಬಿಟ್ಟು ನಾನೇನೋ ಅಂತ ತೋರಿಸ್ಕೊಳಕ್ಕೆ ಬರೋ ನಾನಲ್ಲ. ಇಫ್ ಐ ಕ್ಯಾನ್ ಬಿ ಅ ಸಪೋರ್ಟ್ ಟು ದ ಫಿಲ್ಮ್ ಐಲ್ ಕಮ್, ಆ್ಯಂಡ್ ಹೀ ಇಸ್ ದ ಹೀರೋ. ಸೊ ಅಲ್ಲಿ ಗೊತ್ತಿರ್ಬೇಕಾದ್ರೆ ನಾನು ಹೇಳಿದ್ನಲ್ಲ, ಇವರಿಬ್ಬರಿಗೆ ಸಂಪೂರ್ಣವಾಗೆಲ್ಲ ಗೊತ್ತಿರಬೇಕಾದ್ರೆ ದಿಸ್ ಇಸ್ ದ ಕ್ಯಾರೆಕ್ಟರ್ ಅಂತ ಅಂದಾಗ ಆ 3 ದಿನದ ಬಗ್ಗೆ ಏನಾರು ಕೇಳಿ ಸಂಪೂರ್ಣವಾಗಿ ಹೇಳಬಲ್ಲೆ. ಅದು ಬಿಟ್ಟು ಐ ಡು ನಾಟ್ ನೋ ಮಚ್, ಆ್ಯಂಡ್ ನಾಟ್ ದಟ್ ಇಟ್ ಈಸ್ ಅ ನೆಗ್ಲಿಜೆನ್ಸಿ, ಇಟ್ಸ್ ಅನ್ ಇಗ್ನೋರೆನ್ಸ್. It is not. After several 30 years in the industry, I will never say I'm ignorant about what I'm doing. But this is not my cup of tea. They are there. Responsible people. ಇವರೆಲ್ಲ ಇಂಡಸ್ಟ್ರಿಯಲ್ಲಿ ಅವರು ಸಾಧಿಸಿದ್ದಾರೆ, ಇವರು ಸಾಧಿಸಿದ್ದಾರೆ, ಇನ್ನು ಎಂತೆಂಥವ್ರು ಇದ್ದಾರೆ ಅಂದಾಗ ನಾವು ಹೋಗಿ ನಮಗೆ ಕರೆದಿರೋಂಥ ಆ ಪ್ರೀತಿನ ಸ್ವೀಕರಿಸಬೇಕು. ನಮ್ಮ ಡೆಲಿವರಿಬಲ್ ಏನಿದೆ ಕೊಡಬೇಕು. ನಾಟ್ ಟು ಬಿ ರಿವೀಲ್ಡ್ ಅಂತ ಹೇಳ್ತಾ ಇದ್ದಾರೆ. Did you hear what I spoke? Yeah, I heard. Okay, tell me what should I reveal? I don't know ಅಂತ ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಏನು ಗೊತ್ತಾ ಶಾರದಾ, ಕೀ ರೋಲ್ ಅಲ್ಲೂ ತುಂಬಾ ಡೀಟೇಲ್ ಆಗಿ ಏನಿರ್ಬೋದು, ನನ್ನ ಪಾತ್ರ ಎಷ್ಟು ಅದು ಕಾಂಟ್ರಿಬ್ಯೂಟ್ ಅದೇ ತಾನೇ ಹೇಳಿದ್ದು. 3 ದಿನದಲ್ಲಿ ಏನಿದೆ ಕೇಳಿ ಅನ್ಬಿಟ್ಟು ನೀವು ಎಲ್ಲಿವರೆಗೆ ಬರ್ತೀರಾ ಅಂದ್ರೆ ನನ್ನ ಬೆಡ್ರೂಮಲ್ಲಿ ಏನು ನಡೆಯುತ್ತೆ ಅನ್ನೋದು ನಿಮ್ಮೊಬ್ಬರಿಗೆ ಗೊತ್ತು ಶಾರದಾ. ನಾನು ಏನು ಹೇಳಿ ಈಗ, ನೀವೆಲ್ಲದು ಗೊತ್ತು, ನೀವು ಎಲ್ಲ ಅಂತ ತಿಳ್ಕೊತೀರಾ, ಆಮೇಲೆ ನನಗೆ ಗೊತ್ತಿರಲ್ಲ. ಹೌದಾ?
ಇಟ್ಕೊಳ್ಳಲ್ಲ ಸರ್ ಇವತ್ತು ಸೆಟ್ ಅಲ್ಲಿ ಬ್ಲೂ ಪ್ಯಾಂಟ್ ತಾನೇ ಹಾಕಿದ್ರಿ ಹೌದಾ? ನಾನು ಇನ್ನೂ ಹಾಕಿಲ್ಲ, ಆಲ್ರೆಡಿ ಒಂದು ಫೋನ್ ಮಾಡ್ಬಿಟ್ಟಿರ್ತೀನಿ, ನಂಗೆ ಗೊತ್ತಿಲ್ಲ ಶಾರದಾ. ಸರ್ And let me tell you, wait here, patience. I'm telling you, I don't know. ಈ 3 days ವಿಚಾರದಲ್ಲಿ ಏನ್ ಕೇಳ್ಬೇಕು ಹೇಳಿ, ನಂಗೆ ಗೊತ್ತು ಅಂದ್ರೆ ಅದನ್ನ ಸಂಪೂರ್ಣವಾಗಿ ಕೇಳಬಲ್ಲೆ ನಾನು. That's all. What you want me to reveal? ಓಕೆ ಸರ್ Reveal what? I don't know what to reveal. ಓಕೆ I don't expose. ಪ್ರೇಮ್ ಆಕ್ಚುಲಿ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಈ ಸಿನಿಮಾ ಒಂದು ಟ್ರೈಲರ್ ಅಂತ. ಸೊ ಬಟ್ ದ ಕನೆಕ್ಟಿವಿಟಿ ಟು ದ ಸೀಕ್ವೆಲ್, ಸೊ ಯು ಆರ್ ದ ಸಿನಿಮಾ ಇನ್ ದ ಸೀಕ್ವೆಲ್ ಅಂತ ಅನ್ಬೋದಾ? I don't know. Maybe ಅದರಲ್ಲೂ ಇನ್ನೊಂದು ಯಾವ್ದೋ ಹೀರೋ ಕನೆಕ್ಟ್ ಮಾಡಕ್ ಬರ್ಬೋದು ನಾನು. ಐ ಡೋಂಟ್ ಟ್ರಸ್ಟ್ ದಿಸ್ ಗೈ. ಇವರು ಕತೆ ಚೇಂಜ್ ಆಗ್ತಾ ಇರುತ್ತೆ, ಇನ್ನೊಂದೇನೋ ಆಗ್ತಾ ಇರುತ್ತೆ. ಈ ಸಿನಿಮಾದಲ್ಲಿ ಲೆಟ್ ಮಿ ಟೆಲ್ ಯು, ಐ ಹ್ಯಾವ್ ಟು, ಇದನ್ನ ಒಂದು ಎಲ್ಲರಿಗೂ ಹೇಳಲೇಬೇಕಾಗಿರೋದು. ಅವರು ನನಗೆ ಫೋನ್ ಮಾಡಿ ಸೀಕ್ವಲ್ ಇದೆ ಅದಕ್ಕೆ ನೀವೇ ಹೀರೋ ಅಂತ ತಕ್ಷಣ ಟೆಂಪ್ಟ್ ಆಗಿ ಬಂದಿದ್ದು ನಾನಲ್ಲ. ಆಲ್ರೈಟ್, ನಾ ಕಮ್ ಆನ್, ಐ ಹ್ಯಾವ್ ಮೈ ಓನ್ ಫಿಲ್ಮ್ಸ್, ಐ ಹ್ಯಾವ್ ಮೈ ಓನ್ ರೆಸ್ಪಾನ್ಸಿಬಿಲಿಟೀಸ್. ಈ ಸಿನಿಮಾದಕ್ಕೆ ಅವಶ್ಯಕತೆ ಇದ್ದಾಗ ಮೊದಲನೇ ಇದಕ್ಕೆ ನಾಯಕ ನಟ ಬರೋದು ಧ್ರುವ. ಈ ಥರದಲ್ಲಿ ಇನ್ನೊಂದು ಸೀಕ್ವೆಲ್ ಅಂತ ಬಂದರೆ ನಾನು ಈಗಲೇ ಹೇಳ್ತಾ ಇದ್ದೀನಿ, ನನ್ನ ಫಸ್ಟ್ ಮೀಟಿಂಗ್ ವಿಲ್ ಬಿ ವಿತ್ ಧ್ರುವ. ಈಸ್ ದಿಸ್ ದ ಸ್ಟೋರಿ, ಈಸ್ ದಿಸ್ ಓಕೆ, ಐ ಯು ಓಕೆ ವಿತ್ ದಿಸ್? ನಾವು ಹಾಗಿರ್ಬೇಕಾದ್ರೆ ಐ ಥಿಂಕ್ ಯಾವಾಗಲೂ ಒಂದು ಫ್ರಾಂಚೈಸಿ ಅಂತ ಬಿಲ್ಡ್ ಆಗದೆ ಫಸ್ಟ್ ಪಾರ್ಟಿಂದ ಬಿಲ್ಡ್ ಆಗಿ ಅಕಸ್ಮಾತ್ ಈ ಚಿತ್ರ ಬಹಳ ದೊಡ್ಡ ಯಶಸ್ಸಾದಲ್ಲಿ ನಾನು ಅವಾಗ ಬಂದು ಎರಡನೇ ಇದರಲ್ಲಿ ಬಂದ್ಬಿಟ್ಟು ನಾನೇನೋ ಮಾಡಕ್ಕೆ ಬಂದಾಗ ತಪ್ಪಾಗುತ್ತೆ. ದಿಸ್ ಸಕ್ಸಸ್ ಬಿಲಾಂಗ್ಸ್ ಟು ಆಲ್ ದೋಸ್ ಪೀಪಲ್ ಹೂ ಡಿಡ್ ದ ಫಸ್ಟ್ ಪಾರ್ಟ್. ಸೊ ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಐ ಗೋ ಟು ಹಿಮ್ ಅಂಡ್ ಹ್ಯಾವ್ ಅ ಚಾಟ್ and then we'll decide. It's too, I think, cutting close. ಇವಾಗ ನೋಡಿದ್ರೆ ಎಲ್ಲರೂ ಪ್ರೆಸ್ ಮೀಟ್ ಮಾಡ್ತಾ ಇರೋದು ಮೊದಲನೇ ಈಗೇನಿದೆ KD, ಅದು ಸಕ್ಸಸ್ ಆಗೋಕ್ಕೆ, ಅದು ಜನಗಳಿಗೆ ತಲುಪೋದಕ್ಕೆ, ಅದು ಎಲ್ಲರೂ ಇಷ್ಟಪಡೋದಕ್ಕೆ ಏನೇನು ಮಾಡಬೇಕು ಅದನ್ನು ಫಸ್ಟ್ ಪ್ರಯತ್ನ ಮಾಡ್ತದೆ. ಸೀಕ್ವಲ್ ಇಸ್ ಟೂ ಫಾರ್ ಫ್ರಮ್ ಆರ್ ಪ್ಲೇಟ್ ಆಸ್ ಯೆಟ್. ಓಕೆ, ಪ್ರೇಮ್ ಸರ್ I had interviewed him couple of days ago. He has been expressed that he didn't have any support from the Kannada industry. What best support you gave when he asked you, when you went and shot for 3 days and all, but still he felt there was no support from Kannada industry. How do you put it?